ಹಲೋ ಫ್ರೆಂಡ್ಸ್, ನಮಸ್ತೆ. ಇದು ಸುಮಾರು 7 ವರ್ಷದ ಅಡಿಕೆ ಮರ. ಇದು ನೋಡಿ, ಮರಗಳೆಲ್ಲ ಚೆನ್ನಾಗೈತೆ. ಸ್ವಲ್ಪ ಆನೆಕಲ್ಲೆಲ್ಲ ಬಿದ್ದು ಎಲೆಗಳೆಲ್ಲ ಸ್ವಲ್ಪ ಇದಾದಂಗೆ ಆಗ್ಬಿಟ್ಟೈತೆ. ಓಕೆ, ಅದರ ಗಿಡಗಳು ಚೆನ್ನಾಗೈತೆ. ತುಂಬ ಕಷ್ಟಪಟ್ಟು ಈ ತೋಟ ಮಾಡಿದ್ದೀನಿ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಫ್ರೆಂಡ್ಸ್, ನೋಡಿ, ಇದೊಂದು ಮರ ಐತಲ್ಲ, ಇದು ಸುಮಾರು 6 ರಿಂದ 7 ವರ್ಷ ಆಗೈತೆ. ಈ ಥರ ಆಗಿ ಒಣಗೋಗುತ್ತೆ ಮರ. ಇದು ನಂದು 3ನೇ ಮರ ಈ ಥರ ಒಣಗೋಗಿರೋದು. ನೋಡಿ, ಇಲ್ಲಿ ಏನಿಲ್ಲ, ಫಸ್ಟು ಒಣಗೋಗಿದ್ದೊಂದು ಮರ. ನೋಡಿ, ಇಲ್ಲೊಂದು ಮರ ಒಣಗೋಗಿತ್ತು, ಅದ್ರ ಬೊಡ್ಡೆ ಇಲ್ಲೈತೆ. ಅದನ್ನು ಕಡ್ದೆಲ್ಲ ನೋಡಿದೆ, ಏನೂ ಕಾಣಲಿಲ್ಲ. ಮತ್ತು ನಾನು ಒಂದು 4 ಅಡಿ ಒಂದು ಜಾಗದಲ್ಲಿ ಬಗೆದು ಕೂಡ ನೋಡಿದೆ. ಫಸ್ಟು ಸತ್ತೋಗಿದ್ದು ಇಲ್ಲಿ ಒಂದು ಮರ. ಈ ಜಾಗದಲ್ಲಿ ಒಂದು ಪಪ್ಪಾಯ ಗಿಡ ನೆಟ್ಟಿದ್ದೀನಿ. ಈಗ ಈ ಜಾಗದಲ್ಲಿ ಒಂದು ಮರ ಸತ್ತೋಯ್ತು ಕಳೆದ ವರ್ಷ. ಹಾಗೆ ಇಲ್ಲೆಲ್ಲ ಬಗೆದು ನೋಡಿದೆ, ಅದರಲ್ಲಿ ಏನೂ ಕಾಣಲಿಲ್ಲ. ಹುಳಗಿನ ಕಡ್ದುಬಿಟ್ಟೈತೆ ಬೇರೆ ಅಂತ ನೋಡಿದ್ದಕ್ಕೆ ಏನೂ ಕಂಡಿರಲಿಲ್ಲ. ಮತ್ತು ನಾನೇನು ಯೋಚನೆ ಮಾಡಿದೆ, ಇಲ್ಲೊಂದು ಸಿಲ್ವರ್ ಮರ ನೆಟ್ಟಿದೆ, ಅದರನ್ನು ಎಳ್ಗೇನಾದ್ರು ಒಣಗೋಗ್ಬಿಡ್ತೇನೋ ನೀರು ಕಡಿಮೆಗೆ ಅಂತ ಯೋಚನೆ ಮಾಡಿದೆ. ಅದು ನನ್ನ ತಪ್ಪು ತಿಳ್ಕೊಂಡಿದ್ದು ಅನ್ನಿಸ್ತದೆ ಅದು. ಯಾಕೆಂದರೆ ಇಲ್ಲಿ ನೋಡಿ, ಇದರ ಅಕ್ಕಪಕ್ಕ ಯಾವುದೇ ಸಿಲ್ವರ್ ಮರನೂ ಇಲ್ಲ, ಬೇರೆ ಮರ ಏನಿಲ್ಲ. ಸ್ಪೇಸ್ ಚೆನ್ನಾಗೈತೆ. ಆದರೂ ಇದು ಒಣಗ್ತೈತೆ. ಮತ್ತು ಇದ್ರ ಪಕ್ಕ ಒಣಗೋಯ್ತಲ್ಲ, ಇದ್ರ ಪಕ್ಕನೂ ಯಾವುದೇ ಸಿಲ್ವರ್ ಮರ ಇರಲಿಲ್ಲ, ಇದು ಒಣಗೋಯ್ತು. ಆಗ ನಾನೇನು ಯೋಚನೆ ಮಾಡಿದೆ, ಹುಳ ಗಿಡ ಏನೋ ಇರ್ಬೋದು, ಏನೋ ಕಾಯಿಲೆ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ. ಇದು ಬೈ ಚಾನ್ಸ್ ನೀವೇನಾದರೂ ತಿಳಿದವರಾಗಿದ್ದರೆ ಏನು ಪ್ರಾಬ್ಲಮ್ ಇರ್ಬೋದು ಇದ್ರದ್ದು ಅನ್ನೋದನ್ನ ಒಂಚೂರು ಕಮೆಂಟ್ ಆದರೂ ಮಾಡಿ ಫ್ರೆಂಡ್ಸ್. ಇಲ್ಲ, ನಾನು ಫೋನ್ ನಂಬರ್ ಹಾಕ್ತೀನಿ, ಒಂಚೂರು ದಯವಿಟ್ಟು ಫೋನ್ ಮಾಡಿ ತಿಳಿಸಿ. ಏಕೆಂದರೆ ಈ ಸತತವಾಗಿ 7 ವರ್ಷ ತೋಟ ಮಾಡಿ ಇದನ್ನ ಬೆಳೆಸಬೇಕಾದ್ರೆ, ಈಗ ಫಸಲು ಬರೋ ಟೈಮಲ್ಲಿ ನೋಡಿ ಎಲ್ಲ ಹೂ ಬರ್ತೈತೆ, ಅಡಿಕೆ ಬಿಡ್ತೈತೆ. ಇಂಥ ಟೈಮಲ್ಲಿ ಹಿಂಗೆ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಕಂಟಿನ್ಯೂಸ್ ಆಗಿ 7 ವರ್ಷ ಕಷ್ಟಪಟ್ಟು ಸಾಕಿದೆ ಇದನ್ನ, ಈಗ ಒಣಗೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಯಾರಿಗಾರು ಇದ್ರ ಬಗ್ಗೆ ಗೊತ್ತಿದ್ದರೆ ನೋಡಿ, ಫುಲ್ ತೋರಿಸ್ತೀನಿ. ಏನೇ ಡ್ಯಾಮೇಜ್ ಇಲ್ಲ ಅದಕ್ಕೆ, ಮರಕ್ಕೆ ಹುಳ ಹೊಡೆದಿರೋದಾಗಲಿ ಏನಿಲ್ಲ. ಸುಳಿತವಿಂದ ನಾನು ಫಸ್ಟು ಹೋಗಿದ್ದಾಗ ಕಿತ್ತು ನೋಡಿದ್ದೆ ಒಂದು ಗಿಡನ, ಈ ಥರ ಮರನ ಸತ್ತದಾಗ ಅದನ್ನ ಕಡ್ದುಬಿಟ್ಟೆಲ್ಲ ನೋಡಿದ್ದೆ, ಏನೂ ಕಾಣಲಿಲ್ಲ. ನೋಡಿ, ಮೇಲ್ಗಡೆಯಿಂದ ಸುಳಿಯಿಂದ ಒಣಕೊಂಬರುತ್ತೆ. ಈ ಥರ ಐತೆ ನೋಡಿ. ಬೊಡ್ಡೆನೂ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. ಇಲ್ಲಿ ಬೇರುಗಳೆಲ್ಲ ಗಟ್ಟಿಯಾಗೈತೆ. ನೋಡಿ, ಅಳ್ಳಾಡಿಸಿದ್ರೆ ಮರ ತುಂಬ ಗಟ್ಟಿಯಾಗೈತೆ. ನೋಡಿ, ಮೇಲಿಂದ ಪೊಳ್ಳ ಥರ ಕಾಣಿಸುತ್ತೆ ಅಷ್ಟೇ. ಏನಾದ್ರು ಇದ್ದರೆ ದಯವಿಟ್ಟು ತಿಳಿಸಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ಸ್.